ಸರ್, ಇದು ಜ್ವಲಂತ ಸಮಸ್ಯೆ. ಇಲ್ಲಿ ಮುಖ್ಯವಾಗಿ ಎರಡು ಆನ್ಸರ್ಸ್. ನ್ಯಾಯ ನೀತಿಯಲ್ಲಿ ನಡೀತಾ ಇರೋ ಕರ್ನಾಟಕ, ಪಕ್ಕದ್ದು ತಮಿಳುನಾಡು ವಿಧಿಲ್ಲ ಹೇಳಬೇಕು, ದುರಾಸೆ ರಾಜ್ಯ. ನಮ್ಗೆ ಅಲೋಕೇಟೆಡ್ ವಾಟರ್ ಪ್ರತಿಯೊಂದು ಇದಕ್ಕೂ ಫಸ್ಟ್ ಆಫ್ ಆಲ್ ಈಗ ಬಂದಿರೋ ವಿಷಯ ಏನು, ನೀರು ಬಿಡಿ ಅಂತ ಸಿಂಪಲ್ ಹೇಳ್ತೀನಿ. 36 ಚಿಲ್ಲರೆ ಅಥವಾ 40 TMC ನೀರು ಈಗ ಅಲ್ಲಿ ಸ್ಟಾಕ್ ಇದೆ, ಭವಾನಿ ಆಸ್ ವೆಲ್ ಆಸ್ ಇನ್ನೊಂದು ಮೆಟ್ಟೂರು ಡ್ಯಾಮಲ್ಲಿ. ನಮ್ಮಲ್ಲಿ ಕಾವೇರಿ ಈ ಒಂದು ಸರಹದ್ದಿನಲ್ಲಿರುವಂಥ 4 ಡ್ಯಾಮ್ ಸೇರಿದ್ರೆ 24 TMC ನೀರಿಲ್ಲ. 24 ಅಥವಾ 30 TMC ನೀರು. ಅದು ಡೆಡ್ ಸ್ಟೋರೇಜ್ ಎಲ್ಲ ಕಳೆದ್ಮೇಲೆ ಕುಡಿಯೋ ನೀರಿಗೆ ನಮ್ಮ ರಾಜ್ಯದಲ್ಲಿ ಹರಿಯೋ ನದಿಯಿಂದ ನಮಗೆ ಹಕ್ಕಿಲ್ವೇ? ಅವ್ರಿಗೆ ಇರಿಗೇಷನ್ ಕೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸರಿ? ಈ ಪ್ರಾಧಿಕಾರ ಯಾರಿದೆಯಲ್ಲ, ಎಂಥ ಅಯೋಗ್ಯರಿದ್ದಾರೆ ಅಲ್ಲಿ ಅಂದರೆ, ಕಣ್ಣು ಅಥವಾ ಮನಸ್ಥಿತಿ ಸರಿಯಾಗಿ ಇಲ್ದಿರೋಂಥ ಇನ್ನು ಭಾಳ ಎಷ್ಟು ಸಿಟ್ಟು ಬರ್ತದೆ. ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನೀನು ಒಂದು ಆರ್ಡರ್ ಕೊಡ್ತೀಯಲ್ಲ, ಇದು ಯಾವ ನ್ಯಾಯ? ಇಷ್ಟೇ ನಾ ಕೇಳೋದು. ಅಲ್ಲಿರೋ ಪ್ರಾಧಿಕಾರದಲ್ಲಿ ಕೂತ್ಕೊಂಡಿರೋಂಥ ರಾಸ್ಕಲ್ಸ್ ಏನು ಅವರು, ನಿಜವಾಗ್ಲೂ ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ ಲೆಕ್ಕ. ವಾಸ್ತವಾಂಶನೇ ನೀನು ಕನ್ಸಿಡರ್ ಮಾಡ್ದೇನೆ ಅಲೋಕೇಶನ್ ಬಿಡ್ರಿ ಅಂದ್ರೆ ಏನಂತ? ಅದು ಏನಕ್ಕೆ? ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಅಲ್ಲಿ ಇರಿಗೇಷನ್ಗೆ ಬೇಕು ನೀರು. ಎಷ್ಟರ ಮಟ್ಟಿಗೆ ಸರಿ? ನೀವೇ ಯೋಚನೆ ಮಾಡಿ. ಕೆರೆ ಕಟ್ಟೆಗಳೆಲ್ಲ ಬರ್ತಾವಿದೆ, ಜಾನುವಾರುಗಳು ಕುಡಿಯೋಕ್ಕೂ ಸಹ ನೀರಿಲ್ಲ. ಹೌದು ಸರ್, ನಾವು ಹೇಳ್ತಾ ಇರೋದು ನಮಗೆ ಕುಡಿಯೋ ನೀರಿಗೆ ಡೆಡ್ ಸ್ಟೋರೇಜ್ ಬಿಟ್ಟು ವಿಧಿ ಇಲ್ಲ, ಮಳೆ ಇಲ್ಲ, ಇನ್ಫ್ಲೋ ಇಲ್ಲ ಡ್ಯಾಮ್ಗಳಿಗೆ. ಇಂಥ ಸಮಯದಲ್ಲಿ ನೀವು ಯಾವ ಇದು ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರು ಬಿಡಿ. ಅದು 3,500 ಬಿಳಿಗುಂಡ್ಲಿಗೆ ತಲುಪಬೇಕಾದ್ರೆ ಇಲ್ಲಿ ಬಿಡೋದು 7,000 ಬಿಡಬೇಕು ನಿಮಗೆ. 15 ದಿವಸ ಬಿಟ್ಟರೆ ಪೂರ್ತಿ ಡ್ಯಾಮೇ ಖಾಲಿ ಆಗೋಗ್ತದೆ. ನಾವೆಲ್ಲೋಗೋದು? ನಾವು ಭಾರತ ದೇಶದಲ್ಲಿ ಇಲ್ವಾ? ಕರ್ನಾಟಕ ಯಾವ ಥರ ಹೊಡಿಬೇಕು ಇವ್ರಿಗೆ ಹೇಳಿ? ಈಗ ಪ್ರಾಧಿಕಾರದ ನಿಯಮ ಮತ್ತು ಕೋರ್ಟ್ ಆದೇಶನ ಸರ್ಕಾರ ಪಾಲಿಸ್ಬೇಕು ಅನ್ನೋದು ಒಂದ್ ಕಡೆ ಈಗ BJP ಅವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲ ಪ್ರೊಟೆಸ್ಟ್ ಮಾಡಲಿ, ಒಂಥರ ಅದು ಬೇರೆ ಪ್ರಶ್ನೆ. ಈಗ ನೀರೆಲ್ಲಿದೆ, ಹೆಂಗ್ ಬಿಡ್ತೀರಾ ನೀವೇ ಹೇಳಿ. ಪ್ರಾಕ್ಟಿಕಲಿ ಯು ಜಸ್ಟ್ ಥಿಂಕ್. ಇದು ಆಗ್ತಾ ಇರೋ ಅನ್ಯಾಯ.